ತರಕಾರಿ ತರಕ್ಕೆ ಅಂತ ಬಂದಿದೆ. ಈ ಸೀಸನ್ ಸಿಹಿಗೆ ಜಾಸ್ತಿ ಸಿಗುತ್ತೆ ಹಾಗೆ ತಗೊಂಡಿದ್ದೆ. ಹಾಗೆ ಫ್ಲಿಪ್ಕಾರ್ಟಲ್ಲಿ ಕೂಡ ಪರ್ಫ್ಯೂಮ್ ಕೂಡ ಆರ್ಡರ್ ಮಾಡಿದ್ರು ಹಸ್ಬೆಂಡು. ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ವಿ. ಸಾಂಬಾರ್ ಪುಡಿ ಆಮೇಲೆ ಮಾಡಿಟ್ಕೊಂಡಿರುವಂಥ ಸಾಂಬಾರ್ ಪುಡಿ ಕೂಡ ಹಾಕೊಳ್ತಿದ್ದೆ, 1 ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ 1 ಚಿಟಿಕೆ ಆಗುವಷ್ಟು ಅರಿಶಿನ. ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ನಾನು ರಮ್ಯಾ. ಈವ್ನಿಂಗ್ ಇಂದ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ತರಕಾರಿ ತರಕ್ಕೆ ಅಂತ ಬಂದಿದ್ದೆ. ಹಾಗೆ ಸಿಹಿ ಗೆಣಸು ಹಾಗೆ ಹೀರೆಕಾಯಿ ಎಲ್ಲ ಕೂಡ ಇಟ್ಟಿದ್ರು. ಒಂದು ಅರ್ಧ ಕೆಜಿ ಅಷ್ಟು ಸಿಹಿ ಗೆಣಸು ತಗೊಳ್ಳೋಣ ಅಂತ ತಗೊಳ್ತಿದ್ದೀನಿ. ಮನೇಲಿ ಇಷ್ಟಪಟ್ಟು ತಿಂತಾರೆ ಸಿಹಿ ಗೆಣಸನ್ನ, ಹಾಗಾಗಿ ತಗೊಳ್ತಿದ್ವಿ. ಮಕ್ಳಿಗೆ ಕೂಡ ಕೊಡಬಹುದು, ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ ಒಳ್ಳೇದು. ಹಾಗೆ ಫ್ಲಿಪ್ಕಾರ್ಟ್ ಇಂದ ನನ್ನ ಹಸ್ಬೆಂಡ್ ಪರ್ಫ್ಯೂಮ್ ಆರ್ಡರ್ ಮಾಡಿದ್ರಂತೆ, ಹಾಗಾಗಿ ಅದು ಕೂಡ ಆರ್ಡರ್ ಬಂದಿತ್ತು. ಓಪನ್ ಮಾಡಿರ್ಲಿಲ್ಲ, ಹಾಗಾಗಿ ಈಗ ಓಪನ್ ಮಾಡ್ತಿದ್ರು. 2 ಪ್ರಾಡಕ್ಟ್ಸ್ ಕೂಡ ಅಷ್ಟೇ ಕಮ್ಮಿ ಬೆಲೆಗೆ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ರು. ಆಫರ್ ಟೈಮಲ್ಲಿ ಬಿಟ್ಟಾಗ ನನ್ನ ಹಸ್ಬೆಂಡ್ ಬೇಕಾದನ್ನ ಬುಕ್ ಮಾಡ್ಕೊಳ್ತಾರೆ. ಡೆನ್ವರ್ ಪರ್ಫ್ಯೂಮ್ ಮಾಡಿದ್ರು ಅವರು, ತುಂಬಾನೇ ಚೆನ್ನಾಗಿರುತ್ತೆ. ಅವ್ರಿಗದು ತುಂಬಾನೇ ಇಷ್ಟ ಪರ್ಫ್ಯೂಮ್ ಅಂದ್ರೆ, ಹಾಗಾಗಿ ಅದನ್ನ ಆರ್ಡರ್ ಮಾಡಿದ್ರಲ್ಲ ಓಪನ್ ಮಾಡ್ತಾ ಇದ್ರೆ ನಮ್ಮ ಪಾಪು ನಾನು ಓಪನ್ ಮಾಡ್ತೀನಿ ಅಂತ ಹಠ ಮಾಡ್ತಿದ್ರು. ಹಸ್ಬೆಂಡ್ ಹೇಳ್ತಿದ್ರು ತುಂಬಾ ಚೆನ್ನಾಗಿದೆ, ಹಾಗಾಗಿ ಇದನ್ನ ನಾನು ಪ್ರತಿ ಸಾರಿ ತಗೊಳ್ಳೋದು. ಫ್ಲಿಪ್ಕಾರ್ಟ್ ಎಲ್ಲ ತಗೊಳ್ತಾರೆ, ಮತ್ತೆ ಹೊರಗಡೆ ಎಲ್ಲ ತಗೊಳ್ಳೋಲ್ಲ. ಹೊರಗಡೆ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಇರುತ್ತೆ, ಹಾಗಾಗಿ ಪ್ರತಿ ಸರಿ ಅವರು ಪರ್ಫ್ಯೂಮ್ ಆರ್ಡರ್ ಮಾಡೋದು ಫ್ಲಿಪ್ಕಾರ್ಟಲ್ಲೇ, ಕಮ್ಮಿ ಬೆಲೆ ಕೂಡ ಸಿಗುತ್ತೆ ಅಂತ ಹೇಳಿ. ತುಂಬಾನೇ ಚೆನ್ನಾಗಿರುತ್ತೆ ಡೆನ್ವರ್ ಪರ್ಫ್ಯೂಮ್. ಹಾಗಾಗಿ ಓಪನ್ ಮಾಡಿದ್ರೆ ನಮ್ಮ ಪಾಪ ತುಂಬಾನೇ ಹಠ ಮಾಡ್ತಾ ಇದ್ರು ನನಗೆ ಕೊಡಿ ಅಂತೇಳಿ, ಹಾಗಾಗಿ ಸ್ಪ್ರೇ ಮಾಡಿಬಿಡ್ತಾರೆ ಅಂತ ಹೇಳಿ ಹಾಗೆ ವಿಡಿಯೋಗೆ ಅಂತೇಳಿ ಓಪನ್ ಮಾಡಿದೆ ಅಷ್ಟೇ. ಅವ್ರ ಎದುರುಗಡೆ ಓಪನ್ ಮಾಡಿದ್ರೆ ಇದ್ದಿತ್ತೆ ಅಲ್ವಾ, ಮಕ್ಕಳು ಸ್ವಲ್ಪ ಹಠ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಏನಾದ್ರು ಹೊಸ ವಸ್ತು ಕೊಂಡ್ರೆ ನಾನು ಯೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡ್ಬೋದು ಡೆನ್ವರ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಪ್ರತಿ ಸರಿ ನನ್ನ ಹಸ್ಬೆಂಡ್ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತಗೊಳ್ತಾರೆ, ಖಾಲಿ ಆದ ತಕ್ಷಣನೇ. ಹಾಗಾಗಿ ನಮ್ಮ ಪಾಪ ನಾನು ಸ್ಪ್ರೇ ಮಾಡ್ಕೊಳ್ತೀನಿ ಕೊಡಿ ಅಂತ ಹಠ ಮಾಡ್ತಿದ್ರು. ನೋಡ್ಬೋದು ತುಂಬಾನೇ ಸ್ಮೆಲ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಅವ್ರು ಹೇಳ್ತಿದ್ರು ತುಂಬಾ ಬೆಸ್ಟ್ ಒನ್, ಕಮ್ಮಿ ಪ್ರೈಸ್ ಕೂಡ ಸಿಗುತ್ತೆ, ಅದರಲ್ಲೂ 2 ಪ್ರಾಡಕ್ಟ್ ಸಿಗುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿ ಬರುತ್ತೆ ಇದು ಅಂತ ಕೂಡ. ಫ್ಲಿಪ್ಕಾರ್ಟ್ ಅಲ್ಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು 299 ರುಪೀಸ್ ಅಷ್ಟೇ, ಹಾಗಾಗಿ ಆರ್ಡರ್ ಮಾಡಿ ತಗೊಂಡಿದ್ರು. ಪಾಪನ ಆಟಾಡ್ಸೋಣ ಅಂತ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿದ್ದೆ. ತುಂಬಾನೇ ಖುಷಿ, ರೀತಿ ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋದು ತುಂಬಾನೇ ಖುಷಿ ಆಗುತ್ತೆ. ಮನೇಲಿ ಒಬ್ಬರೇ ಇರ್ತಾರಲ್ವಾ, ಹಾಗಾಗಿ ಬೇಜಾರಾಗುತ್ತೆ ಅಂತ ಈ ತರ ಮೇಲ್ಗಡೆ ಟೆರೆಸ್ ಮೇಲೆಲ್ಲ ಕರ್ಕೊಂಡ್ಬಂದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ. ಹಸ್ಬೆಂಡ್ ಆಗ್ಲಿ ನಾನಾಗ್ಲಿ ಮನೇಲಿ ಇದ್ರೆ ಹಸ್ಬೆಂಡ್ ಕೂಡ ಅಷ್ಟೇ ಟೆರೆಸ್ ಮೇಲೆ ಕರ್ಕೊಂಡ್ಬಂದು ಅವ್ನ ಆಟಾಡಿಸ್ತಾ ಇರ್ತಾರೆ. ನೋಡಿ ಅಮ್ಮ ಇರು ನಾನು ಬಿಡ್ತೀನಿ ಅಂತ ಹೇಳ್ತಾ ಇದ್ರು ಅವರು. ನಮಗೆ ಈವ್ನಿಂಗ್ ಆಗಿತ್ತು, ಕೆಲಸ ಆಯಿತು ಅಂತ ನಾನು ಏನು ಮನೆ ಕೂಡ ಹೊರಟೆ ಕೆಳಗಡೆ. ನಮ್ಮ ಪಾಪು ನಾನು ಹೋದೆ ಅಂತೇಳಿ ಅಮ್ಮ ಬಾ ಅಂತ ಸುಮಾರು ಕೂಗ್ತಾ ಇದ್ರು. ಹಾಗಾಗಿ ಒಲೆ ಮೇಲೆ ಹಾಲು ಕೂಡ ಇಟ್ಟು ಬಂದಿದ್ದೀನಿ. ಪುಟ್ಟ ನೀನು ಆಟ ಆಡ್ತಿರು ಬಂದೆ ಪಪ್ಪ ಇದ್ದಾರಲ್ಲ ಅಂತ ಹೇಳ್ತಾ ಇದ್ದೆ. ಆದರೆ ನಾನು ಅಲ್ಲಿಂದನೇ ಕೂಗ್ತಾ ಇದ್ರು ಅಮ್ಮ ಬಾ ನೀನು ನಾವು ಆಟ ಆಡೋಣ ಅಂತ. ಇದು ಮುಡಿ ಕೊಡೋಕ್ಕಿಂತ ಮುಂಚೆ ಆಟಾಡಿ ಕ್ಲಿಪ್ಪಿಂಗ್ಸ್ನ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಪಪ್ಪ ಏನಾದರೂ ಮನೇಲಿ ಇದ್ರೆ ಅಥವಾ ಡ್ಯೂಟಿಯಿಂದ ಬೇಗ ಬಂದರೆ ಈ ರೀತಿ ಹೊರಗಡೆ ಕರ್ಕೊಂಡು ಹೋಗಿ ಅಡ್ಡಾಡಿಸ್ತಾರೆ, ಅಥವಾ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ತುಂಬಾನೇ ಖುಷಿ ಪಡ್ತಾರೆ. ಅವ್ರಿಗೂ ತುಂಬಾನೇ ಖುಷಿ ಆಗ್ತಿತ್ತು. ನಮ್ಮ ಪಪ್ಪ ಏನಾದರೂ ಸ್ವಲ್ಪ ಬೇಗ ಡ್ಯೂಟಿಯಿಂದ ಬಂದರೆ ಸಾಕು, ಎಷ್ಟು ಖುಷಿ ಆಗ್ತಾರೆ. ಎಲ್ಲರೂ ಕರ್ಕೊಂಡು ಹೋಗ್ತಾರೆ, ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ನಾನು ಆಟಾಡಿಸ್ತಾರೆ ಅಂತ ತುಂಬಾನೇ ಖುಷಿ ಪಟ್ಟು ಆಟಾಡ್ತಾರೆ. ಈ ರೀತಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡ್ಬಂದ್ರೆ ಅವ್ರಿಗೂ ಮೈಂಡ್ ಫ್ರೆಶ್ ಕೂಡ ಅನ್ಸುತ್ತೆ. ಲಿಕ್ವಿಡಲ್ಲಿ ಐಸ್ ಕ್ರೀಮ್ ಚಿಪ್ಸ್ ತರಿಸಿದ್ದಾರೆ, ಏನು ಓಪನ್ ಮಾಡೋ ತನಕ ಸಮಾಧಾನ ಇಲ್ಲ. ಪಪ್ಪಗೊಂದು ಕೊಡೋಗು ಅಂತ ಬಂದಿದ್ರು, ಅವನು ಹೆವಿ ಹಠ ಮಾಡ್ತಿದ್ದ. ಅದರಲ್ಲೇ ಮಾಡ್ಕೊಂಬೋದು, ತುಂಬಾನೇ ಸುಲಭ. ಬ್ಯಾಚುಲರ್ಸ್ ಕೂಡ ಈ ಸಾಮಾನು ಈಸಿಯಾಗಿ ಕೂಡ ಮಾಡ್ಕೊಬೋದು. ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಇನ್ನೇ ನಾನು ನೈಟ್ಗೆ ಅಂತೇಳಿ ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತೀನಿ. ಪ್ರಮಾಣ ಕೂಡ ತೋರಿಸ್ತೀನಿ ಎಷ್ಟು ತೊಗೊಂಡಿದ್ದೀನಿ ಅಂತ. ಸ್ವಲ್ಪನೇ ಪಾಲಕ್ ಸೊಪ್ಪಿರೋದು, ಅದನ್ನು ಕೂಡ ಹಾಕ್ಬಿಟ್ಟು ತೋರಿಸ್ತೀನಿ. ತುಂಬ ಈಸಿಯಾಗಿ ಕೂಡ ಮಾಡ್ಕೊಬೋದು, ಬೇಗ ಕೂಡ ಆಗುತ್ತೆ. ಹಾಗಾಗಿ ಬನ್ನಿ, ನಾನು ಈ ಬೇಳೆ ತೊಗೊಂಡಿದ್ದೀನಿ, ಮೈಸೂರು ಬೇಳೆ, ನಾರ್ಮಲ್ ಬೇಳೆ ತೊಗೊಂಡಿದ್ದೀನಿ, ಡಿಮಾರ್ಟಲ್ಲಿ ತಂದಿದ್ದು. ಬನ್ನಿ, ಪಾಲಕ್ ಸೊಪ್ಪು ಕೂಡ ಅಷ್ಟೇ. ಹಾಗಾಗಿ ಇಷ್ಟೇ ಪಾಲಕ್ ಸೊಪ್ಪು ಇರೋದು, ಒಂದು ಇಡಿಯಷ್ಟು. ಇದು ನಿನ್ನೆ ತಂದಿದ್ದಕ್ಕೆ ಸ್ವಲ್ಪ ಬತ್ತೋಗ್ಬಿಟ್ಟಿದೆ. ಇಷ್ಟೇ ಇರೋದು. ಈಗ ಹಾಕಿಬಿಟ್ಟು ಪಟ್ ಅಂತ ಸಾರು ಮಾಡೋಣ ಬನ್ನಿ. ಇಷ್ಟು ಪ್ರಮಾಣದಲ್ಲಿ ಹೆಸರುಬೇಳೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಟೈಮ್ ಹೆಸರುಬೇಳೆ ಹಾಕೋದ್ರಿಂದ ಗಟ್ಟಿ ಆಗುತ್ತೆ ಸಾಂಬಾರು ಕೂಡ, ಹಾಗೆ ಗಟ್ಟಿ ಆಗೋದ್ರ ಜೊತೆಗೆ ರುಚಿ ಕೂಡ ಬರುತ್ತೆ. ನೋಡಿ ಚೆನ್ನಾಗಾಗುತ್ತೆ ಸಾರು ಮಾತ್ರ. ಸ್ವಲ್ಪ ಪ್ರಮಾಣದಲ್ಲಿ ಹೆಸರುಬೇಳೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಬನ್ನಿ ಇದನ್ನು ವಾಶ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋಣ. ನಾನು ಆಲ್ರೆಡಿ ಬೇಳೆ ವಾಶ್ ಮಾಡಿ ಎತ್ತಿಟ್ಟಿದ್ದೆ, ಸ್ವಲ್ಪ ಹೆಸರು ಬೇಳೆ ಹಾಕಿರೋದ್ರಿಂದ ಮತ್ತೆ ವಾಶ್ ಮಾಡ್ತಾ ಇದ್ದೀನಿ. ನಾನು ಚಿಕ್ಕ ಇಟ್ಕೊಂಡೆ ಟೊಮೆಟೊ, ಒಂದು ಸ್ಲೈಸ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸೊಪ್ಪನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಕೂಡ ಇದೆ. ಸ್ಟಾರ್ಟ್ ಮಾಡೋಣ. ಕುಕ್ಕರಲ್ಲಿ ಎಷ್ಟು ಬೇಳೆ ಹಾಕ್ಕೊಳ್ತಾ ಇದ್ದೀನಿ, ಬೇಳೆನ ಹಾಕ್ಕೊಳ್ತಿದ್ದೀನಿ. ಹಾಗೆ ಸೊಪ್ಪನ್ನು ಕೂಡ ಅಷ್ಟೇ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ 4-5 ಸರಿ, ಯಾಕಂದರೆ ಮಣ್ಣಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ತೊಳೆದಿದ್ದೀನಿ. ಇದನ್ನು ಕೂಡ ಈಗ ಹಾಕ್ಕೊಳ್ಳೋಣ.
ಸೊಪ್ಪು ಕೂಡ ಸ್ವಲ್ಪ ಇದೆ ಅಲ್ವಾ, ಹಾಗಾಗಿ ಎಲ್ಲನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇನ್ನು ತೊಗೊಂಡಿರುವಂಥ ಇದನ್ನಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ, ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕೊಂಡು ಆದ ನಂತರ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ನೀರನ್ನು ಹಾಕ್ಕೊಬೋದು. ಹಾಕ್ಕೊಂಡಾದ ನಂತರ ಇದಕ್ಕೆ ಆಗೋಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಸಾಂಬಾರು ಪುಡಿ ಕೂಡ ಹಾಕ್ಕೊಳ್ತಿದ್ದೆ, 1-2 ಟೇಬಲ್ ಸ್ಪೂನಷ್ಟು. ಆಮೇಲೆ 1 ಚಿಟಿಕೆ ಆಗೋಷ್ಟು ಅರಿಶಿನ, ಇಷ್ಟೇ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಕೈಯಾಡಿ ಕುಕ್ಕರ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವು ಒಗ್ಗರಣೆ ಹಾಕಿರ್ತೀನಿ, ಎಣ್ಣೆ ಕೂಡ ಹಾಕ್ಕೊಬೋದು. ಇನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ 4-5 ವಿಜಿಲ್ ಕೂಗಿಸ್ಕೊಂಡು ಒಗ್ಗರಣೆ ಹಾಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಆ ಫುಲ್ ಕ್ಲಿಪ್ಪಿಂಗ್ಸ್ ಅಲ್ಲೂ ಡಿಲೀಟ್ ಆಗಿಬಿಟ್ಟಿದೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗಿ ಕೂಡ ಮಾಡ್ಕೊಬೋದು. ಅಷ್ಟೇ ಕಂಟಿನ್ಯೂ ಮಾಡ್ತಿದ್ದೀನಿ. ಬಿಡ್ತಿದ್ದಾರೆ ಕುಕ್ ಬೇಡ ಅಂತ ಹ್ಞೂ ಅಂತಾನೆ. ಏನೋ ಅವ್ರ ಪಪ್ಪ ಬಂದಿಲ್ಲ, ಅವ್ರ ಪಪ್ಪ ಇನ್ನೂ ಬಂದಿಲ್ಲ. ನೋಡ ಪಪ್ಪ ಬಂದೈತಾ ಅಂತ ನೋಡಿ, ಕುಕ್ ಬೇಡ ಅನ್ಕೊಂಡ್ವಿ. ಅಲ್ಲ ಮನು ಬಂದಿಲ್ಲ. ಮನು ಬಂದಿಲ್ಲ. ಹಾಲು ಬಜ್ಜಿ ತೊಗೊಂಬಂದಿದ್ದಾರೆ. ಮಳೆ ಬರ್ತಿದೆ. ಮನೆಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹೊತ್ಬಿಡ್ರಿ, ಇಷ್ಟು ತೊಗೊಂಬಂದಿದ್ದಾರೆ. ಟೀ ಇಡಬೇಕೀಗ, ಬೇಗ. ಪಪ್ಪ ಡ್ಯೂಟಿ ಮುಗಿಸ್ಕೊಂಡು ಬರ್ಬೇಕಾರೆ ಹೆಲ್ಮೆಟ್ ತೊಗೊಂಬಂದು ಮನೇಲಿ ಇಟ್ಟರೆ, ನೋಡಿ ಇವನು ಸೈಕಲ್ ಹೊಡಿಬೇಕಲ್ವ, ಹಾಗಾಗಿ ಹೆಲ್ಮೆಟ್ ಹಾಕ್ಕೊಂಡು ಸೈಕಲ್ ಹೊಡಿತೀನಿ ಅಂತ. ಹೆಲ್ಮೆಟ್ ಕೂಡ ಭಾರ ಇದೆ, ತಲೆಗೆ ಹಾಕೊಂಡ ತಕ್ಷಣ ಭಾರ ಆಗಿ ತಲೆ ಡೌನ್ ಮಾಡ್ತಾಯಿದ್ರು. ನಾನು ಅದನ್ನೇ ಹೇಳ್ತಿದ್ದೆ, ಬಿದ್ದರೆ ಹೊಡೆದೋಗ್ತಿದೆ. ಆಲ್ರೆಡಿ ಹೊಡೆದಿಟ್ಟಿದ್ದಾರೆ, ಆ ಗ್ಲಾಸ್ 2 ಭಾಗ ಆಗಿದೆ, ಹಾಗಾಗಿ ಬೀಳಿಸಿ ಹೊಡಿತೀರಾ, ಅಲ್ಲಿ ಎತ್ತಿಡಿ ಅಂದರೆ ಇಲ್ಲ, ನಾನು ನೀವು ಬೈಕ್ ಹೊಡಿಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ತೀರಲ್ವ, ನಾನು ಹಾಗೆ ಸೈಕಲ್ ಹೊಡಿಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ತೀನಿ ಅಂತ. ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದಾರೆ. ಅವ್ರ ಕೈಲಿ ತಲೆನೇ ಎತ್ತಕ್ಕಾಗ್ತಿಲ್ಲ, ಅದು ವೇಟ್ ಇದೆ ಸ್ವಲ್ಪ, ಅದನ್ನೇ ಹೇಳ್ತಿದೆ, ಎತ್ತಿಡು ಪುಟ್ಟಣ ಬಿದ್ದೋಗ್ಬಿಡುತ್ತೆ ಅಂದರೆ ಇಲ್ಲ ನಾನು ಹಾಕ್ಕೊಳ್ತೀನಿ ಅಂತೇಳಿ. ಅವ್ರ ಪಪ್ಪ ಕೂಡ ಹೇಳ್ತಿದ್ರು, ಸರಿ ಅದನ್ನು ನೀಟಾಗಿ ಅವರು ಮಾಡಮ್ಮ ಅಂದರು. ಸರಿ ಅಂತೇಳಿ ನೀಟಾಗಿ ಮಾಡಿದ್ಮೇಲೆ ನೋಡಿ ಅವ್ರಿಗೆ ತುಂಬ ಇಷ್ಟ ಈ ಥರ ಬೈಕಲ್ಲಿ ಹೋಗ್ಬೇಕಾದ್ರೆ ನೋಡಿರ್ತಾರಲ್ವ, ಅದನ್ನ ನೋಡಿಬಿಟ್ಟು ಈಗ ನಾನು ಸೈಕಲ್ ಹೊಡಿತೀನಿ, ನಾನು ಬೈಕ್ ಹೊಡಿತೀನಿ, ನಾನು ಹಾಕ್ಕೊಳ್ತೀನಿ ಅಂತೇಳಿ ಹಾಕ್ಕೊಂಡಿದ್ದಾರೆ. ನೋಡಿ ಅವ್ರ ಪಪ್ಪಂಗೆ ರಿಮೋಟಲ್ಲಿ ಹೊಡೆಯಕ್ಕೆ ಹೋಗ್ತಾರೆ. ಅವ್ರ ಪಪ್ಪ ಜೋರು ಮಾಡಿದರೆ ನೋಡಿ ಅವ್ನ ರಿಯಾಕ್ಷನ್ಸ್ಗಳೆಲ್ಲ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ. ಮತ್ತೆ ನೀನು ಎಂತಕ್ಕೆ ಪಪ್ಪಗೆ ರಿಮೋಟಲ್ಲಿ ಹೊಡೆಯೋದು? ಪಪ್ಪ ಬೈಯಲ್ವಾ? ಪಪ್ಪ ಸುಸ್ತಾಗಿ ಬಂದಿಲ್ವಾ ಪಪ್ಪ? ಇಶ್ಯೂ ಇರೋದ್ರಿಂದ ನಾನು ಕೂಡ ವಿಡಿಯೋ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಇದ್ದಷ್ಟು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು. ಸ್ವಲ್ಪ ಜೋರು ಮಾಡಿದ್ರು ನಮ್ಮ ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಾನಾದರೆ ಸ್ವಲ್ಪ ಜೋರು ಮಾಡಿದರೆ ಅವ್ರು ಏನೂ ಅನ್ಕೊಳ್ಳಲ್ಲ. ಪಾಪ ಜೋರು ಮಾಡಿದ ತಕ್ಷಣ ಅವ್ರ ರಿಯಾಕ್ಷನ್ನೇ ಬೇರೆ ರೀತಿ ಇರುತ್ತೆ. ಒಂದ್ಸರಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಮೇಲೆ ಸಮಾಧಾನ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ಕೂಡ. ಆಮೇಲೆ ಸುಮ್ಮನೆ ಹಾಕ್ತಾರೆ. ಸ್ವಲ್ಪ ಹೊತ್ತು ಅಳು ಬರುತ್ತೆ. ಅವ್ರ ಪಪ್ಪಂಗೆ ರಿಮೋಟಲ್ಲಿ ಹೊಡಿಯೋಕ್ಕೆಲ್ಲ ಹೋಗ್ತಾಯಿದ್ರು. ಅವ್ರ ಪಪ್ಪ ಜೋರು ಮಾಡ್ತಿದ್ರು, ಹೊಡಿಬಾರ್ದು ಅಂತ ಸುಮಾರು ಸರಿ ಹೇಳಿದ್ರು ನಮ್ಮ ಪಾಪು. ಪದೇ ಹಾಗೆ ಮಾಡ್ತಿದ್ರು ಅಂತ. ಜೋರು ಮಾಡಿದ ತಕ್ಷಣ ನೋಡಿ ಯಾವ ರೀತಿ ಎಲ್ಲ ಮಾಡ್ತಿದ್ರು. ಅವ್ರ ರಿಯಾಕ್ಷನ್ ನೋಡಿ ಯಾವ ರೀತಿ ಎಲ್ಲ ಇದೆ. ಮತ್ತೆ ನನಗೆ ಪ್ರೀ ಸ್ಕೂಲ್ಗೆಲ್ಲ ಕಳಿಸ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಅವನು ಅಳೋ ರೀತಿ ಮಾಡ್ತಿದ್ದೆ. ನಾನು ಸಮಾಧಾನ ಮಾಡ್ತಿದ್ದೆ, ಪಪ್ಪ ಹಂಗೆಲ್ಲ ಹೊಡಿಬಾರ್ದು, ಮತ್ತೆ ಪಪ್ಪ ಬೈಯಲ್ವಾ ನಿಂಗೆ ಅಂತಂದ್ರೆ ಮತ್ತೆ ಸುಮ್ಮನೆ ಆದ್ರೆ ಸ್ವಲ್ಪ ಅಳೋ ರೀತಿ ಬಂದಿದೆ. ಅಳು ಫುಲ್ಲು ಬಂದಿದೆ ಗಂಟ್ಲವರೆಗೂ, ಆದ್ರೆ ಮುಂದಕ್ಕೆ ಅಳು ಬರ್ತಿಲ್ಲ. ಸುಮ್ಮನೆ ಎತ್ಕೊಂಡು ಅವ್ರ ಪಪ್ಪನೇ ನೋಡ್ತಿದ್ರು. ಕೊನೆಗೆ ಅವ್ರ ಪಪ್ಪ ಅವನ್ನ ಮಾತಾಡಿಸಿ ಹಾಗೆಲ್ಲ ಮಾಡಬಾರ್ದು ಪುಟ್ಟ ಅಂತ ಎತ್ಕೊಳಕ್ ಹೋದ್ರೆ ಹೋಗ್ತಾನೆ ಇಲ್ಲ. ನಾನು ಅದೆಲ್ಲ ನಿನ್ನ ಹತ್ರ ಅಂತ ರಿಯಾಕ್ಷನ್ ಹೇಳ್ತಾ ಇದ್ರು. ಮಕ್ಕಳು ಏನೇ ಮಾಡಿದ್ರು ಚಂದ ಕೂಡ ಅನಿಸುತ್ತೆ ಅಲ್ವಾ? ಮಕ್ಕಳು ಮನೇಲಿದ್ರೆ ಎಷ್ಟೇ ಕೆಲಸ ಮಾಡ್ಬಂದು ಸುಸ್ತಾದರೂ ಕೂಡ ಅವ್ರ ಮುಖ ನೋಡಿದ ತಕ್ಷಣ ಎಲ್ಲ ಕೂಡ ಮರ್ತೋಗುತ್ತೆ. ಅವ್ರ ಪಪ್ಪನೂ ಅಷ್ಟೇ, ಅವ್ನಿಗೆ ಬೈದ್ರು ಅಷ್ಟೇ. ಯಾವತ್ತು ಈ ರೀತಿ ಮಕ್ಕಳು ಈ ರೀತಿ ಎಲ್ಲ ಮಾಡ್ತಿದ್ರೆ ಮನೆನೇ ಒಂಥರ ತುಂಬಿರೋ ರೀತಿ ಇರುತ್ತೆ. ಅಷ್ಟು ಬೇಜಾರು ಕೂಡ ಅನ್ಸಲ್ಲ ಅವ್ನು ಇರೋದ್ರಿಂದ. ಹಸ್ಬೆಂಡ್ ಎಷ್ಟೇ ಟಯರ್ಡ್ ಆಗಿ ಬಂದ್ರು ಅವ್ನು ನೋಡಿದ ತಕ್ಷಣನೇ ಟಯರ್ಡ್ ಎಲ್ಲ ಮರೆತು ಖುಷಿಯಾಗಿರ್ತಾರೆ. ಅವ್ನವ್ರ ಪಪ್ಪ ಬಂದ ತಕ್ಷಣ ಈ ರೀತಿ ಎಲ್ಲ ಕೀಟ್ಲೆ ಕೂಡ ಮಾಡ್ತಾ ಇರ್ತಾನೆ. ಹಾಗೆ ಪುಟ್ಟ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಇರುತ್ತೆ ಹೈಪ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು.